ಖಾಸಗಿ ಆಸ್ಪತ್ರೆ ಸೆಳೆಯೋದಕ್ಕೆ ದರ ಪರಿಷ್ಕರಣೆಗೆ ಮುಂದಾಗಿದೆ. ಯಾವ ರೀತಿಯಾಗಿ ನೋಡಿ, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ದರ ಹೆಚ್ಚಳಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ನೋಡ್ತಾ ಹೋಗೋಣ ಏನು ಕತೆ ಅಂತ. ರಾಜ್ಯದಲ್ಲಿ ಜಾರಿಯಲ್ಲಿರುವ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಜನರಿಗೆ ಚಿಕಿತ್ಸೆ ಒದಗಿಸುವುದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಆಸ್ಪತ್ರೆಗಳನ್ನು ಸೆಳೆಯೋದಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರ ದರ ಪರಿಷ್ಕರಣೆಗೆ ನಿರ್ಧರಿಸಿದೆ. ನೀವು ಕೂಡ ಗಮನಿಸಿರ್ತೀರಿ, ಆಯುಷ್ಮಾನ್ ಕಾರ್ಡ್, ಅದರಲ್ಲೂ ಕೂಡ ಯಾವುದಾದ್ರು ಹಾಸ್ಪಿಟಲ್ಗೆ ಹೋದರೆ ಏನೋ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಆದರೆ ನಿಮ್ಮ ಹತ್ರ ಆಯುಷ್ಮಾನ್ ಕಾರ್ಡ್ ಇದೆಯಾ ಅಂತಾರೆ. ಯಾಕಂತ ಹೇಳಿದ್ರೆ ಅದು ಅಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಕಷ್ಟ ಕಾಲದಲ್ಲಿ ನೆರವಾಗುತ್ತೆ. ಈ ಸಂಬಂಧ ಆರೋಗ್ಯ ಇಲಾಖೆಯು ಆರ್ಥಿಕ ಇಲಾಖೆಗೆ ಪ್ರಸ್ತಾವವನ್ನು ಸಲ್ಲಿಸಿದೆ. 2018ರಲ್ಲಿ ಆರಂಭವಾದ ಈ ಯೋಜನೆಯಡಿ BPL ಕುಟುಂಬದವರಿಗೆ ವರ್ಷಕ್ಕೆ 5 ಲಕ್ಷದವರೆಗೆ ಆರೋಗ್ಯ ವಿಮೆಗೆ ಅವಕಾಶ ಇರುತ್ತೆ. ಅಂದರೆ ಒಂದಿಷ್ಟು ನಿಗದಿತ ಕಾಯಿಲೆಗಳಿಗೆ ಚಿಕಿತ್ಸೆ ಫ್ರೀಯಾಗಿ ಸರ್ಕಾರ ಭರಿಸುತ್ತೆ. ಕೆಲವೊಂದು ಆಸ್ಪತ್ರೆಗಳಲ್ಲಿ ಮಾತ್ರ ಇದು ಅಪ್ಲಿಕೇಬಲ್ ಇರುತ್ತೆ. ಆಗ ಇದು ಲೈಕ್ ಇನ್ಶೂರೆನ್ಸ್ ಥರ. ಆಯುಷ್ಮಾನ್ ಕಾರ್ಡ್ ಇದ್ದರೆ 5 ಲಕ್ಷದ ಒಳಗೆ ಏನೆಲ್ಲ ಖರ್ಚಾಗುತ್ತೆ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ತೊಗೊಳ್ತಾರೆ, ಕಾಯಿಲೆಯ ರಿಪೋರ್ಟ್ಸ್ಗಳನ್ನು ತೆಗೆದುಕೊಳ್ತಾರೆ. ಅದನ್ನು ಆಸ್ಪತ್ರೆಯ ಆಡಳಿತ ಮಂಡಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸುತ್ತೆ. ಆ ಕಾಯಿಲೆಗೆ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಬಹುದು ಅಂತ ಹೇಳೋದಾದರೆ 5 ಲಕ್ಷದವರೆಗೆ ಬಿಡುಗಡೆ ಮಾಡುತ್ತೆ. ಇದು ಆಯುಷ್ಮಾನ್ ಕಾರ್ಡ್ನ ಫೆಸಿಲಿಟಿ. ಹಾಗಾಗಿ BPL ಕುಟುಂಬದವ್ರಿಗೆ ಮಾತ್ರ ಇದು. ಯಾಕಂತ ಹೇಳಿದ್ರೆ BPL ಇರಲೇಬೇಕು, ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕೆಳಗಿರುವವರಿಗೆ ಮಾತ್ರ ಆಯುಷ್ಮಾನ್ ಕಾರ್ಡ್ ಕೊಡಲಾಗತ್ತೆ. ಜೊತೆಗೆ ಅವರ ಹೆಸರು ಆ ಕ್ಷಣದಲ್ಲಿ ರೇಷನ್ ಕಾರ್ಡಲ್ಲಿ ಇರಲೇಬೇಕು, ಅಂಥವರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಅಲ್ವಾ. ಬಹಳಷ್ಟು ಜನ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ತಾ ಇರ್ತಾರೆ, ಆದರೆ ಕೆಲವೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಕಾರ್ಡ್ಗೆ ಅವಕಾಶ ಇರುತ್ತೆ, ನಿಗದಿತ ಕಾಯಿಲೆಗಳಿಗಷ್ಟೇ. ಹಾಗಾಗಿ ಈ ಖಾಸಗಿ ಆಸ್ಪತ್ರೆಯನ್ನು ಸೆಳೆಯೋದಕ್ಕೆ ದರ ಪರಿಷ್ಕರಣೆಗೆ ಈಗ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದ ಯೋಜನೆಯನ್ನು ಮಾಡ್ತಾ ಇದೆ. ಅದರಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಒಂದಷ್ಟು ಕುಟುಂಬಗಳು ಬರಲಿವೆ. 1 ಕೋಟಿಗೂ ಅಧಿಕ ಕುಟುಂಬಗಳು ಇದರಲ್ಲಿದೆ. 20 ಲಕ್ಷಕ್ಕೂ ಅಧಿಕ APL ಕುಟುಂಬಗಳನ್ನು ಆರೋಗ್ಯ ಕರ್ನಾಟಕ ಯೋಜನೆಯಡಿ ತರಲಾಗಿದೆ. APL ಕುಟುಂಬದ ಸದಸ್ಯರಿಗೆ ಗರಿಷ್ಠ 1.5 ಲಕ್ಷ ಚಿಕಿತ್ಸಾ ವೆಚ್ಚ ನಿಗದಿ ಮಾಡಿರ್ತಾರೆ. ಈ ಬಿಲೋ ಪಾವರ್ಟಿ ಲೈನ್ ಇರ್ತಾರಲ್ಲ, BPL ಕಾರ್ಡು ದಾರರಿಗೆ 5 ಲಕ್ಷದವರೆಗೂ ಟ್ರೀಟ್ಮೆಂಟ್ ಇರುತ್ತೆ. APL ಅವ್ರಿಗೆ 1.5 ಲಕ್ಷದವರೆಗೂ ಚಿಕಿತ್ಸೆ ಫ್ರೀ ಇರುತ್ತೆ, ಕೆಲವೊಂದಷ್ಟು ಕಾಯಿಲೆಗಳಿಗೆ ಮಾತ್ರ. ಹಾಗಾಗಿ 30% ಹಣವನ್ನು ಪಾವತಿಸಲಾಗುತ್ತೆ. ಆದರೆ ಖಾಸಗಿ ಆಸ್ಪತ್ರೆಗಳ ಯೋಜನೆಯಡಿ ನೋಂದಣಿಗೆ ನಿರಾಸಕ್ತಿ ತೋರಿರುವುದು ಚಿಕಿತ್ಸೆಗೆ ತೊಡಕಾಗಿದೆ. ಆದ್ದರಿಂದ ಯೋಜನೆ ಪ್ರಾರಂಭವಾದ ಬಳಿಕ ಮೊದಲ ಬಾರಿಗೆ ದರ ಪರಿಷ್ಕರಣೆಯನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಜಾರಿಯಲ್ಲಿರುವಂಥ ಇನ್ನೊಂದು ಪ್ರಮುಖ ಆರೋಗ್ಯ ವಿಮೆಯಾದ ಯಶಸ್ವಿನಿ ಯೋಜನೆಯಡಿ ಚಿಕಿತ್ಸಾ ಪ್ಯಾಕೇಜ್ಗಳ ದರವನ್ನು 2024ರಲ್ಲಿ ಪರಿಷ್ಕರಣೆಯನ್ನು ಮಾಡಲಾಗಿತ್ತು. ಆದರೆ ಆಯುಷ್ಮಾನ್ ವಿಚಾರದಲ್ಲಿ ಏನೂ ಮಾಡಿರಲಿಲ್ಲ. ಈಗ ದರ ಪರಿಷ್ಕರಣೆಗೆ ಮುಂದಾಗ್ತಾ ಇರೋದು. ಯಶಸ್ವಿನಿ ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ ಮೂಲಕ 2023ರ ಜನವರಿಯಲ್ಲಿ ಈ ಯೋಜನೆಗೆ ರಾಜ್ಯ ಸರ್ಕಾರ ಮರುಚಾಲನೆಯನ್ನು ಕೊಟ್ಟಿತ್ತು. ಇದು ಯೋಜನೆಯಡಿ ಚಿಕಿತ್ಸಾ ಪ್ಯಾಕೇಜ್ಗಳ ದರ ಪರಿಷ್ಕರಣೆಗೆ ಆರ್ಥಿಕ ಇಲಾಖೆ ಪ್ರಸ್ತಾವ ಸಲ್ಲಿಸಲಾಗಿದೆ ಅಂತ ಹೇಳಿ ಆರೋಗ್ಯ ಇಲಾಖೆಯ ಆಯುಕ್ತರಾದಂಥ ಗುರುದತ್ತ ಹೆಗ್ಡೆ ಕೊಟ್ಟಿದ್ದಾರೆ. ಹೆಚ್ಚುವರಿ ಹಣವನ್ನು ವಿವಿಧ ಮೂಲಗಳಿಂದ ಹೊಂದಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ನೋಡಿ, 2965 ಯೋಜನೆಯಡಿ ನೋಂದಾಯಿತ ಸರ್ಕಾರಿ ಆಸ್ಪತ್ರೆಗಳಿದೆ ಈ ಕಾರ್ಡ್ಗಳ ಯೋಜನೆಗಳನ್ನು ಹೊಂದಿರುವಂಥದ್ದು. ಇನ್ನು 541 ಯೋಜನೆಯಡಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳು ಕೂಡ ಇದೆ. ಹಾಗಾಗಿ ಒಂದಷ್ಟು ಜನ ಇದರ ಸದುಪಯೋಗವನ್ನು ಪಡೆದುಕೊಳ್ತಾ ಇರೋದಂತೂ ಸತ್ಯ.